ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, KPSC ಒಂದು CTA ಆಗಿರ್ಬೋದು ಆ್ಯಂಡ್ ಬೇರೆ ಬೇರೆ ಒಂದು ಅನುಮೋದನೆಗೆ ಸಲ್ಲಿಕೆ ಆಗಿರುವಂಥ ಆಯ್ಕೆ ಪಟ್ಟಿಗಳು, ಅಕೌಂಟ್ ಅಸಿಸ್ಟೆಂಟ್ ಆಗಿರ್ಬೋದು, ಕೋಆಪರೇಟಿವ್ ಇನ್ಸ್ಪೆಕ್ಟರ್, ಅವು ಯಾಕೆ ಇನ್ನೂ ಬಿಡುಗಡೆ ಆಗಿಲ್ಲ ಅನ್ನೋ ಒಂದು ಪ್ರಶ್ನೆಗೆ ಹಿಂದೆ ಕೂಡ ನನಗೆ ಒಂದು ಮಾಹಿತಿ ಬಂದಿತ್ತು. ಸೊ ಆ ಮಾಹಿತಿಯಲ್ಲಿ ನಾನು ಹೇಳಿದ್ದೆ, CTA ಲಿಸ್ಟ್ ಬಿಡುಗಡೆ ಆಗೋದಕ್ಕಿಂತ ಬಿಫೋರ್ ಆಗಿ KPSC ಒಳಗಡೆ ಒಂದು ಆಂತರಿಕವಾದಂಥ ಬಿಕ್ಕಟ್ಟಿದೆ. ಅದು ಏನು ಅಂತಂದರೆ, ಲಿಸ್ಟಲ್ಲಿ ಒಂದಿಷ್ಟು ಹೆಸರುಗಳ ಸೇರ್ಪಡೆ ಆಗಿದೆ. ಸೊ ಅವುಗಳ ಒಂದು ಅಂಕಗಳು ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಇದ್ದಂಥ ಅಂಕಗಳು ಆ್ಯಂಡ್ ಲಿಸ್ಟ್ಗೆ ಬಂದಾಗ ಅವ್ರದ್ದು ಹೆಸರುಗಳು ಒಂದಿಷ್ಟು ವ್ಯತಿರಿಕ್ತ ಇರೋದಕ್ಕೆ ಲಿಸ್ಟ್ ಬಿಡುಗಡೆಗೆ ಒಂದು ಗೊಂದಲ ಉಂಟಾಗಿದೆ ಅಂತ. ಅದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ನಿಮಗೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ವಿವರವಾದ ವರದಿ ಸಿಕ್ಕಿದೆ, ಯಾಕೆ KPSCಯ ಒಂದು ಗ್ರೂಪ್ C ಹುದ್ದೆಗಳದ್ದು ಇನ್ನೂ ಕೂಡ ಆಯ್ಕೆ ಪಟ್ಟಿಗಳು ಬಿಡುಗಡೆಯಾಗಿಲ್ಲ ಅಂತ. ಸೊ ಅದರಲ್ಲಿ KPSCಯ ಒಬ್ಬ ಮೆಂಬರ್ ನೇರವಾಗಿ ಆರೋಪ ಮಾಡಿರೋದು ಏನು ಅಂತಂದರೆ, 10-15 ಅಂಕಗಳನ್ನ ತೆಗೆದುಕೊಂಡವರೆಲ್ಲ ಲಿಸ್ಟಲ್ಲಿ ಹೆಸರಿದೆ. ಸೊ ಹಾಗಾದರೆ ಅದನ್ನೆಲ್ಲ ಅನುಮೋದನೆಗೆ ಕೊಡಬೇಕಾ ನಾವು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಿಮಗೊಂದು ಹಿಂಟ್ ಸಿಕ್ಕಿರ್ಬೋದು, ಏನಾಗಿದೆ, ಮಾರ್ಕ್ಸ್ಗಳನ್ನು ಹೆಂಗೆ ತಿದ್ದಿದ್ದಾರೆ, OMRದು ಏನು ವಿಚಾರ ಆಗಿದೆ ಅಂತ ನಿಮಗೆ ಒಂದು ಮಾಹಿತಿ ಸಿಗುತ್ತೆ. ಸೊ ಅದರ ಜೊತೆ ಈ ಒಂದು ಲಿಸ್ಟ್ ಬಿಡುಗಡೆ ಆಗೋದಕ್ಕಿಂತ ಬಿಫೋರು OMR ಚೆಕಿಂಗ್ ಆಗಬೇಕು ಮತ್ತೊಮ್ಮೆ ಅಂತ ಕಾರ್ಯದರ್ಶಿಯವರಿಗೆ ಪತ್ರದ ಮೂಲಕ ಕೇಳಿದರೆ, ಕಾರ್ಯದರ್ಶಿಯವರಿಂದ ಯಾವುದೇ ರಿಪ್ಲೈ ಬರದೇ ಇರೋ ಕಾರಣಕ್ಕಾಗಿ KPSC ಹತ್ರನೇ ಈ ಒಂದು ಲಿಸ್ಟು ಇದೆ. ಸೊ ಈಗ KPSCಯಲ್ಲಿರ್ತಕ್ಕಂಥ ರಮಣದೀಪ್ ಚೌಧರಿ ಸರ್ ಹೇಳೋದು ಏನು ಅಂತಂದರೆ, ನಾವು OMRದು ವೆರಿಫಿಕೇಷನ್ ಆಮೇಲೆ ಲಿಸ್ಟನ್ನು ಬಿಡುಗಡೆ ಮಾಡೋದಕ್ಕೆ ಸಿದ್ಧತೆ ಮಾಡಬೇಕು ಆ್ಯಂಡ್ ಮುಂದಿನ ಪರೀಕ್ಷೆಗಳದ್ದು ಕೂಡ ಇದೇ ರೀತಿ ಮಾಡಬೇಕು. ಬಿಕಾಸ್ ಈ ಬಾರಿ ಈ ರೀತಿಯಾದಂಥ ಒಂದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳಿದ್ದಾರೆ. ಅಂದರೆ ಗ್ರೂಪ್ C ಹುದ್ದೆಗಳಲ್ಲಿ ಇವರು ಇಷ್ಟರ ಮಟ್ಟಿಗೆ ವ್ಯವಸ್ಥಿತವಾಗಿ ಈ ರೀತಿಯಾದಂಥ ಕ್ರಮಗಳನ್ನ ಮಾಡೋರಿಗೆ ಇನ್ನು ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗಳಲ್ಲಿ ಮಾಡೋದಕ್ಕಾಗಲ್ವ? ಓಕೆ, ತುಂಬ ಜನ ಹೇಳ್ತೀರಾ ಪ್ರೂಫ್ ಇಲ್ಲದೆ ಏನೇನೋ ಹೇಳೋದಲ್ಲ, ಇನ್ನೇನು ಎಂತೆಂಥ ಪ್ರೂಫ್ಗಳು ಬೇಕು ಆ್ಯಂಡ್ ಹಲವಾರು ಜನ ಇದನ್ನೇ ನಂಬಿದ್ದೀರ. ದಯವಿಟ್ಟು ನೀವು ವರ್ಷಾನುಗಟ್ಟಲೆ ಹಾಕುವಂಥ ಪರಿಶ್ರಮಕ್ಕೆ ಇವರು ಮಾಡುವಂಥ ಒಂದಿಷ್ಟು ಏನೋ ಬೇರೆ ಅನ್ಯದಾರಿ ಕೆಲಸಗಳಿಂದ ನಿಮ್ಮ ಪರಿಶ್ರಮ, ನಿಮ್ಮ ಒಂದು ಎಲ್ಲವೂ ಕೂಡ ವ್ಯರ್ಥ ಆಗೋದು ಯಾಕೆ? ಸೊ ಬಿಲೀವ್ ಮಾಡೋದಲ್ಲ, ಬಿಲೀವ್ ಇರಬೇಕು. ಪ್ರತಿಯೊಂದು ಪರೀಕ್ಷೆ ಮೇಲೂ ಕೂಡ ಬಿಲೀವ್ ಇಟ್ಕೊಂಡೇ ನಾವು ಆಗ್ತೀವಿ, ನಂಬಿಕೆ ಮೇಲೆ ಆ ಪರೀಕ್ಷೆಯನ್ನು ತೆಗೆದುಕೊಂಡಿರ್ತೀರ. ಸೊ ಈಗ ಅಗೇನ್ ನೆಕ್ಸ್ಟ್ ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗಳ ವಿಷಯಕ್ಕೆ ಬರೋದಾದರೆ, ಈ ಹೋರಾಟಕ್ಕೆ ಏನು ಸಿದ್ಧತೆ ಮಾಡಿದ್ದೀರಾ, ಅದೇನು ಮಾಡಿದ್ದೀರಾ, ಇದೇನು ಮಾಡಿದ್ದೀರಾ ಅನ್ನೋ ಪ್ರಶ್ನೆಗಳು ತುಂಬ ಇದೆ. ಸೊ ಇಲ್ಲಿ ಅನ್ಯಾಯ ಆಗಿರೋದು ಯಾರಿಗೆ? ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ. ಸೊ ಅವ್ರಿಗೆ ಏನಾಗಿದೆ, ಟ್ರಾನ್ಸ್ಲೇಷನ್ ಇರೋದು ಮಿಸ್ಟೇಕ್ ಆಗಿದೆ. ಸೊ ಹಂಗಾದ್ರೆ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳದ್ದು ಏನು? ಅವ್ರು ಕ್ಲಿಯರ್ ನಮ್ಮದು ಸ್ಕೋರ್ ಆಗಿದೆ, ನಾವು ಮೇನ್ಸ್ಗೆ ಹೋಗಿ ಬರಿತೀವಿ, ಮೇನ್ಸ್ ತಯಾರಿ ಮಾಡ್ತಾಯಿದ್ದಾರೆ ಬಿಟ್ಟಾಕಿ. ಈಗ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ತಮಗಾಗಿರೋ ಅನ್ಯಾಯವನ್ನು ಸರಿಪಡಿಸ್ಬೇಕಾದ್ರೆ ಈಗ ನ್ಯಾಯ ಕೇಳುವ ವೇ ಏನು? ಪ್ರೊಟೆಸ್ಟ್ ಮಾಡ್ತೀವಿ, ಹಾಗಾದರೆ ಪ್ರೊಟೆಸ್ಟ್ಗೆ ಎಲ್ಲರೂ ಬರ್ತಾರಾ? ಪ್ರೊಟೆಸ್ಟ್ ರೆಡಿ ಮಾಡ್ಕೊಳ್ತಾರಾ? ಪ್ರೊಟೆಸ್ಟ್ಗೆ ಸಂಘಟನೆಗಳು ಬೆಂಬಲ ಕೊಟ್ಟರೂ ಕೂಡ ವಿದ್ಯಾರ್ಥಿಗಳ ಪಾರ್ಟಿಸಿಪೇಷನ್ ಏನಿರುತ್ತೆ? ಈಗೆಲ್ಲರೂ ಕೂಡ ಒಂದು ಗೊಂದಲದಲ್ಲಿದ್ದಾರೆ. ಸೊ ಹಾಗಾದರೆ ನೆಕ್ಸ್ಟ್ ಇನ್ನೊಂದು ದಾರಿಯನ್ನು ಕೂಡ ಈಗ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಆರಿಸ್ಕೊಂಡಿದ್ದಾರೆ, ಅದು ಕಾನೂನು ಹೋರಾಟ. ಈ ವಿಚಾರವನ್ನು ಕೋರ್ಟ್ ಮೂಲಕ ನಾವು ಬಗೆಹರಿಸ್ಕೊಳ್ಳೋಣ ಅಂತ. ಹಾಗಾದರೆ ಕೋರ್ಟಲ್ಲಿ ಈ ವಿಚಾರಕ್ಕೆ ಏನಾದ್ರು ಮೆಜಾರಿಟಿ ಇದೆಯಾ? ಮೋಸ್ಟ್ ಆಫ್ ದಿ ಪಾಯಿಂಟ್ಸು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳ ಪರವಾಗಿ ಇದೆಯಾ, ಏನೇನು ಅನ್ನೋದು ಕೂಡ ಕೇಳ್ತಾ ಇದ್ರ. ಸೊ ಈಗ ಮರುಪರೀಕ್ಷೆಯಲ್ಲೂ ಕೂಡ ಮತ್ತೊಮ್ಮೆ ಭಾಷಾಂತರದ ಸಮಸ್ಯೆ ಆಗಿರೋದ್ರಿಂದ ಈ ವಿಚಾರವನ್ನು ಅವರು ನ್ಯಾಯಾಲಯದ ಮುಂದೆ ಇಡಬಹುದು. ಆ್ಯಂಡ್ ಈ ಪ್ರಕರಣದಲ್ಲಿ ಜಯ ಸಿಗಬೇಕು ಅಂತಂದರೆ ನ್ಯಾಯಾಧೀಶರ ವಿವೇಚನೆ ಮತ್ತು ಪ್ರಕರಣದಲ್ಲಿ ಏನೆಲ್ಲೋ ಈ ಒಂದು ವಿಷಯದಲ್ಲಿ ಏನೇನೋ ನಾವು ತಯಾರಿ ಮಾಡಿಕೊಂಡು ಯಾವ ರೀತಿಯಾಗಿ ದಾಖಲೆಗಳನ್ನು ಸಿದ್ಧಪಡಿಸ್ಕೊಂಡು ಕೋರ್ಟ್ ಮುಂದೆ ಹೋಗ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಕೋರ್ಟಲ್ಲಿ ಅಷ್ಟು ಈಸಿಯಾಗಿ ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಗೆಲುವು ಅನ್ನೋದು ಆಗಲ್ಲ. ವ್ಯವಸ್ಥಿತವಾದ ತಯಾರಿ, ಸಂಬಂಧಪಟ್ಟ ದಾಖಲೆಗಳು ಎಲ್ಲವೂ ಕೂಡ ಬೇಕು. ನಾನು ನಿನ್ನೆ ಕಮ್ಯುನಿಟಿ ಪೋಸ್ಟಲ್ಲಿ ವಿಚಾರವನ್ನು ಪೋಸ್ಟ್ ಮಾಡಿದ್ದೀನಿ. ಸೊ ನೀವು ಅಲ್ಲಿ ಹೋಗಿ ನೋಡ್ಬೋದು. ಆ್ಯಂಡ್ ಹೆಚ್ಚಿನ ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿ ಏನೆಲ್ಲ ಈಗ ಆಲ್ರೆಡಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ತಂಡವನ್ನು ರೂಪಿಸಿಕೊಂಡು ಅವರ ಹಕ್ಕಿಗಾಗಿ ಅವರು ಹೋರಾಡ್ತಾ ಇದ್ದಾರೆ. ಅದನ್ನು ಪ್ರಶ್ನಿಸುವ ನೈತಿಕತೆ ಆ್ಯಂಡ್ ಹಕ್ಕು ಬೇರೆ ಯಾರಿಗೂ ಇಲ್ಲ. ಅವ್ರಿಗಾಗಿರುವಂಥ ಇನ್ಜಸ್ಟಿಸ್ನ ವಿರುದ್ಧ ಹೋರಾಟ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಸೊ ಅದನ್ನು ಪ್ರಶ್ನೆ ಮಾಡುವಂಥ ಹಕ್ಕು ಬೇರೆ ಯಾರಿಗೂ ಇಲ್ಲ. ಬಿಕಾಸ್ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಯಾರಿಗೆ ನಾವು ಮುಖ್ಯ ಪರೀಕ್ಷೆಗೆ ತಯಾರಿ ಮಾಡ್ಕೋಬೇಕು ಅನಿಸ್ತಿದೆಯೋ ಅವ್ರು ಹೋಗಿ ತಯಾರಿ ಮಾಡ್ಕೊಳ್ಳಿ. ಇಲ್ಲಿ ಅನ್ಯಾಯ ಆದವರು ಹೋರಾಟ ಮಾಡೋದಕ್ಕೆ ಬಂದಿದ್ದಾರೆ. ಸೊ ಹಿಂದೆ ಕೂಡ ಗೊತ್ತು, ಎಲ್ಲರಿಗೂ ಅನ್ಯಾಯ ಆದಾಗ, ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೂ ಕೂಡ ವಿಶೇಷವಾಗಿ ಅನ್ಯಾಯ ಆದಾಗ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದರು. ಬಟ್ ಈಗ ಆ ರೀತಿ ಇಲ್ಲ, ಇಲ್ಲೊಂದು ಬಣಗಳು ಸೃಷ್ಟಿಯಾಗಿದೆ. ಸೊ ಬಟ್ ಆದರೂ ಕೂಡ ಅವರ ಎಫರ್ಟನ್ನು ಅವರು ಜೆನ್ಯೂನ್ ಆಗಿ ಹಾನೆಸ್ಟಾಗಿ ಮಾಡ್ತಾ ಇದ್ದಾರೆ.
ಸೊ ಹಾಗಾದರೆ ಸಂಘಟನೆಗಳ ಬೆಂಬಲ ಆ ವಿಚಾರವನ್ನು ಬಿಟ್ಟಾಕಿ, ಬಟ್ ಇದು ವಿದ್ಯಾರ್ಥಿಗಳ ವೈಯಕ್ತಿಕವಾಗಿ ನಿಲುವೇನು? ಇವತ್ತು ಬೆಳಗ್ಗೆ ಆಫೀಸರ್ಸ್ ಅಡ್ಡ ಭರತ್ ಸರ್ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಏನದು ಅಂತಂದರೆ, ಮುಖ್ಯ ಪರೀಕ್ಷೆಗೆ ಎಲ್ಲರಿಗೂ ಅವಕಾಶ ಕೊಟ್ಬಿಡಿ, ಪ್ರಿಲಿಮ್ಸ್ ಬರೆದವ್ರಿಗೆ. ಸೊ ಇಟ್ಸ್ ಕ್ಲಿಯರ್ ಅಂತ ಹೇಳಿದ್ದಾರೆ. ಸೊ ಇದರಲ್ಲೂ ಕೂಡ ಹಲವಾರು ರೀತಿಯಾದಂಥ ಒಂದಿಷ್ಟು ವೈಮನಸ್ಸು, ಬೇರೆ ಬೇರೆ ವಿಚಾರಗಳು ಬರ್ಬೋದು. ಯಾಕೆ ಏನು ಅನ್ನೋದೆಲ್ಲವೂ ಕೂಡ ವಿಶ್ಲೇಷಣೆ ಆಗುತ್ತೆ. ಇದಕ್ಕೆ KPSC ಒಪ್ಕೊಳ್ಳುತ್ತಾ ಈ ವಿಚಾರವನ್ನು ಕೊಟ್ಟರೆ? ಎಲ್ಲರಿಗೂ ಕೂಡ ಮುಖ್ಯ ಪರೀಕ್ಷೆಗೆ ಅವಕಾಶ ಮಾಡಿಕೊಡುತ್ತಾ? ಪೇಪರ್ ವ್ಯಾಲ್ಯೂಯೇಷನ್, ಬೇರೆ ಬೇರೆ ಎಲ್ಲ ವಿಚಾರಗಳು ಕೂಡ ಇದೆ. ಹಾಗಂತ ಅವರ ಅಭಿಪ್ರಾಯವನ್ನು ಅವ್ರು ತಿಳಿಸಿದ್ದಾರೆ. ಅದಕ್ಕೆ ಹಲವಾರು ಜನ ಅಭ್ಯರ್ಥಿಗಳು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸೊ ಈಗ ಒಟ್ಟಿನಲ್ಲಿ ಫೈನಲ್ ಆಗಿ ಏನು ಹೇಳ್ಬೋದು ಅಂತಂದರೆ, ಈ ಒಂದು ಪ್ರಾಬ್ಲಮ್ ವಿರುದ್ಧ ಸೊಲ್ಯೂಷನನ್ನು ಕಂಡುಕೊಳ್ಳೋದು, ಲೀಗಲ್ ಆಗಿ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ಕೊನೆಯ ದಾರಿ ಉಳಿದಿದೆ. ಸೊ ಅದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನಕ್ಕೆ ಈಗ ಆಲ್ರೆಡಿ ಸಿದ್ಧತೆ ಕೂಡ ನಡೆದಿದೆ. ಸದ್ಯಕ್ಕೆ ಇಷ್ಟು ಮಾಹಿತಿ ಇದೆ. ಸೊ ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ನೀವು ಮುಂದಿನ ನಿಮ್ಮ ಭವಿಷ್ಯದಲ್ಲಿ KPSC ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸಬೇಕಾದ್ರೆ ಯಾವ ರೀತಿಯಾಗಿ ತಯಾರಿ ಮಾಡಿಕೊಳ್ಬೇಕು, ನಿಮ್ಮ ಎಷ್ಟು ವರ್ಷದ ಜೀವನಾವಧಿಯನ್ನು ಇದಕ್ಕೆ ಮೀಸಲಿಡಬೇಕು, ಮುಂದಿನ ನಿಮ್ಮ ಒಂದು ಅಮೂಲ್ಯ ಸಮಯವನ್ನು ಪರೀಕ್ಷಾ ಫಲಿತಾಂಶಕ್ಕಾಗಿ ವೇಟ್ ಮಾಡೋದಾಗಿರ್ಬೋದು, ಎಲ್ಲವೂ ಕೂಡ ನೀವು ಮೊದಲೇ ಅನಾಲಿಸಿಸ್ ಮಾಡಿ ಪರೀಕ್ಷೆಯನ್ನು ತೆಗೆದುಕೊಳ್ಳೋಕ್ಕೆ ಶುರು ಮಾಡಿ. ಬಿಕಾಸ್ ಯಾಕೆ ಅಂತಂದರೆ, ಇಲ್ಲಿ ಒಬ್ಬರಿಂದ ಇಬ್ಬರಿಂದ ಏನೋ ಆಗಿಬಿಡುತ್ತೆ, ಇಡೀ ಸಿಸ್ಟಮನ್ನು ಬದಲಾಯಿಸ್ಬಿಡ್ತೀವಿ, ನಾವು ಏನೋ ಮಾಡ್ತೀವಿ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಬ್ಬರೂ ಕೂಡ ಸಂಘಟನಾತ್ಮಕವಾಗಿ ತಮಗಾಗಿರೋ ಅನ್ಯಾಯವನ್ನು ತಾವು ಪ್ರತಿಭಟಿಸಿಕೊಳ್ಳೋದಕ್ಕೆ ರೆಡಿ ಆಗಬೇಕು. ವೈಯಕ್ತಿಕವಾಗಿ ಕೂಡ ತಯಾರಿಯನ್ನು ಮಾಡಿಕೊಳ್ಬೇಕು. ಈ ಒಂದು ಪ್ರಸ್ತುತ ಸಮಾಜದಲ್ಲಿ ನಾನು ಏನೋ ಮಾಡ್ತೀನಿ ಅಂತ ಹೊರಟಾಗ ಸಾವಿರಾರು ಜನ ಅದಕ್ಕೆ ಕಲ್ಲು ಹಾಕೋರು ಇರ್ತಾರೆ, ಕಾಲಿಡ್ದು ಎಳೆಯೋರು ಇರ್ತಾರೆ, ಆ್ಯಂಡ್ ಇನ್ನು ಏನೂ ಮಾಡದಂತೆ ಮುಂದಕ್ಕೆ ಹೋಗ್ದಂಗೆ ಬಿಡೋದಕ್ಕೂ ರೆಡಿ ಇರಲ್ಲ ಕೆಲವರು. ಎಕ್ಸಾಂಪಲ್ ಅಂದರೆ ನಿಮಗೆ ಗೊತ್ತಿರ್ಬೋದು, ನನ್ನ ವಿಚಾರದಲ್ಲಿ ಏನೆಲ್ಲ ಡಿಸ್ಕಷನ್ ನಡೀತಾ ಇದೆ, ಕೆಲವೊಂದಿಷ್ಟು ಗ್ರೂಪ್ಗಳಲ್ಲಿ ಮಾತಾಡೋದು, ನೇರವಾಗಿ ಕೆಲವರು ನೀನು ಆ ಏರಿಯಾಗೆ ಬಾ, ಈ ಏರಿಯಾಗೆ ಬಾ, ಹುಡುಗರು ಇಟ್ಕೊಂಡು ಕಾಯ್ತೀವಿ. ವೈಯಕ್ತಿಕವಾದ ವಿಚಾರಗಳಿಂದ ನಾನೇನೋ KPSC ಅಧ್ಯಕ್ಷ ಅಲ್ಲ, ನಾನು ಹೇಳಿದ ತಕ್ಷಣ ಏನೋ ಮಾಡೋದಕ್ಕೆ, ಅಥವಾ ನನಗೆ ಯಾವುದೇ ಆದಂಥ ಪವರ್ ಇಲ್ಲ. ನಾನು ಕೂಡ ಎಲ್ಲ ರೀತಿಯಾಗಿ ಜೊತೆಯಾಗಿ ಒಂದು ಸಂಘಟನಾತ್ಮಕವಾಗಿ ವಿದ್ಯಾರ್ಥಿಗಳು ಇದ್ದಾಗ ಆ ಒಂದು ಕೆಲಸವನ್ನು ರೂಪಿಸಬಹುದು. ಸೊ ಇನ್ನೊಂದು ಆಸ್ಪಿರೆಂಟ್ ಸಪೋರ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಬ್ಬರದ್ದು ಕೂಡ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರು ಕೂಡ ಎಲ್ಲರೂ ಜೊತೆಯಾಗಿ ನಿಂತಾಗ ಮಾತ್ರ ಎಲ್ಲವೂ ಕೆಲಸ ಆಗುತ್ತೆ. ಇಲ್ಲಿ ಯಾರೋ ಸ್ವಾರ್ಥಕ್ಕಾಗಿ ಏನೂ ಮಾಡ್ತಾ ಇಲ್ಲ. ಇವತ್ತು ಬದಲಾವಣೆ ಕಾಣದ್ದು ನಾಳೆಗೂ ಕೂಡ ಕಾಣೋದಿಲ್ಲ. ಇದು ಇವತ್ತು ನಿನ್ನೆಯಿಂದ ಅಂತಂದರೂ ಅಲ್ವೇ ಅಲ್ಲ. ಇತಿಹಾಸದ ಪುಟಗಳನ್ನು ತೆಗೆದುಕೊಂಡು ನೋಡಿದರೆ ನಿಮಗೆ KPSCಯ ಪರೀಕ್ಷೆಗಳಲ್ಲಿ ಆಗಿರ್ತಕ್ಕಂಥ ಅಕ್ರಮ, ಈ ರೀತಿಯಾದಂಥ ಪರೀಕ್ಷಾ ಅಕ್ರಮಗಳು, ಕೋರ್ಟ್ ಮೆಟ್ಲೇರಿರುವಂಥ ಕೇಸ್ಗಳು ಎಲ್ಲವನ್ನು ನೋಡ್ಕೊಂಡು ಬರ್ಬೋದು. ನಾವು ಅದೆಲ್ಲವನ್ನು ವಿಚಾರವನ್ನು ವಿಶ್ಲೇಷಣೆ ಮಾಡಿದಾದಮೇಲೆ ನಮ್ಮ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಸದ್ಯಕ್ಕಿಷ್ಟು ಮಾಹಿತಿ ಇದೆ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.